ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದ ಸಚಿವರಿಗೆ ಈಗ ಖಾತೆ ಹಂಚಿಕೆ ಆಗಿರುವಂಥದ್ದು. ನೂತನ ಸಚಿವರಿಗೆ ಖಾತೆಗಳನ್ನು ಮುಖ್ಯಮಂತ್ರಿಗಳು ಹಂಚಿದ್ದಾರೆ. ಹೈಕಮಾಂಡ್ ಪಟ್ಟಿ ರವಾನೆ ಆದ ಬೆನ್ನಲ್ಲಿಯೇ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದನ್ನು ಹೇಳಿದ್ದಾರೆ. ಜಮೀರ್ ಅಹಮದ್ ಅವರಿಗೆ ವಸತಿ, ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಖಾತೆಯನ್ನು ನೀಡಲಾಗಿದೆ. ಇನ್ನು ಎಚ್ ಸಿ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ, ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆಯನ್ನು, ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಇಲಾಖೆಯನ್ನು ನೀಡಲಾಗಿದೆ. ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣ, ಅರ್ಷದ್ ಆಹಾರ, ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಕೆ.ಎಸ್. ಬಸವಂತಪ್ಪ ಅವರಿಗೆ ಮೀನುಗಾರಿಕಾ ಇಲಾಖೆ, ಪುಟ್ಟರಂಗ ಶೆಟ್ಟರಿಗೆ ಪಶುಸಂಗೋಪನೆ ಇಲಾಖೆ, ಎಸ್.ಎಸ್. ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಇಲಾಖೆ, ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯನ್ನು ನೀಡಲಾಗಿದೆ. ಎಲ್ಲ ಸಚಿವರುಗಳಿಗೂ ಕೂಡ ಖಾತೆ ಹಂಚಿಕೆಯನ್ನು ಮಾಡಲಾಗಿರುವಂಥದ್ದು. ಈಗಾಗಲೇ ನೂತನ ಸಚಿವರು ಏನು ಪದಗ್ರಹಣ ತೆಗೆದುಕೊಂಡಿದ್ದು 1 ವಾರ ಆಗಿತ್ತು, ಅವರಿಗೆ ಖಾತೆ ಹಂಚಿಕೆ ಆಗಿರಲಿಲ್ಲ. ಈಗ ಎಲ್ಲರಿಗೂ ಕೂಡ ಖಾತೆ ಹಂಚಿಕೆಯನ್ನು ಮಾಡಲಾಗಿರುವಂಥದ್ದು. ಜಮೀರ್ ಅಹಮದ್ ಅವರಿಗೆ ವಸತಿಯನ್ನು, ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆ, ಎಚ್ ಸಿ ಬಾಲಕೃಷ್ಣರಿಗೆ ಸಣ್ಣ ನೀರಾವರಿ, ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆ, ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಇಲಾಖೆ, ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಶಿಕ್ಷಣ ಇಲಾಖೆ, ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆ, ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ, ಕೆ.ಎಸ್. ಬಸವಂತಪ್ಪರಿಗೆ ಮೀನುಗಾರಿಕಾ ಇಲಾಖೆ, ಪುಟ್ಟರಂಗ ಶೆಟ್ಟರಿಗೆ ಪಶುಸಂಗೋಪನೆ ಇಲಾಖೆ, ಎಸ್.ಎಸ್. ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಇಲಾಖೆಯನ್ನು, ಸಂತೋಷ್ ಲಾಡ್ ಅವರಿಗೆ ಅವರ ಬಳಿ ಹಿಂದೆ ಇದ್ದ ಕಾರ್ಮಿಕ ಖಾತೆಯನ್ನೇ ನೀಡಲಾಗಿದೆ. ಮಧು ಬಂಗಾರಪ್ಪ ಅವರ ಹತ್ರ ಪ್ರಾಥಮಿಕ ಶಿಕ್ಷಣ ಇಲಾಖೆ ಮೊದಲು ಇತ್ತು, ಈಗ ಅದನ್ನೇ ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಅವರ ಬಳಿ ಕಾರ್ಮಿಕ ಇಲಾಖೆ ಇತ್ತು, ಅದನ್ನೇ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಅವರು ಕೂಡ ಅಷ್ಟೇ ವಸತಿ ಇಲಾಖೆಯಲ್ಲಿದ್ದರು, ಚಲುವರಾಯಸ್ವಾಮಿ ಅವರು ಕೃಷಿ ಇಲಾಖೆಯಲ್ಲಿದ್ದರು, ಅದೇ ಮುಂದುವರೆದಿದೆ. ಎಚ್ ಸಿ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನು ಕೊಡಲಾಗಿದೆ. ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆ, ಅದು ಈಶ್ವರ್ ಖಂಡ್ರೆ ಅವರ ಬಳಿ ಇತ್ತು ಮೊದಲು. ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಇಲಾಖೆಯನ್ನು ಕೊಟ್ಟಿದ್ದಾರೆ. ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣ, ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆಯನ್ನು ಕೊಡಲಾಗಿದೆ. ಬಸವರಾಜ ರಾಯರೆಡ್ಡಿ ಅವರಿಗೂ ಇಲಾಖೆ ಹಂಚಿಕೆ ಆಗಿದೆ. ಕೆ.ಎಸ್. ಬಸವಂತಪ್ಪ ಅವರಿಗೆ ಮೀನುಗಾರಿಕಾ ಇಲಾಖೆ, ಮಂಕಾಳ ವೈದ್ಯ ಅವರನ್ನ ಕೈಬಿಡಲಾಗಿತ್ತು. ಎಸ್.ಎಸ್. ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಇಲಾಖೆ, ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆ ಕೊಟ್ಟಿರುವಂಥದ್ದು. ಜಮೀರ್ ಅಹಮದ್ ಮತ್ತು ಚಲುವರಾಯಸ್ವಾಮಿ ಅವರ ಬಳಿ ಹಿಂದಿದ್ದ ಖಾತೆಗಳೇ ಅವರ ಬಳಿ ಇದೆ. ಎಚ್ ಸಿ ಬಾಲಕೃಷ್ಣ ಅವರು ಹೊಸದಾಗಿ ಸಚಿವರಾಗಿದ್ದಾರೆ, ಅವರಿಗೆ ಸಣ್ಣ ನೀರಾವರಿ ಇಲಾಖೆ ಸಿಕ್ಕಿದೆ. ಅಜಯ್ ಸಿಂಗ್ ಅವರು ಹೊಸದಾಗಿ ಸಚಿವರು, ಅವರಿಗೆ ಅರಣ್ಯ ಖಾತೆ ಸಿಕ್ಕಿದೆ. ಲಕ್ಷ್ಮಣ ಸವದಿ ಅವರು ಈ ಬಾರಿ ಸಚಿವರಾಗಿರುವಂಥದ್ದು ಸಹಕಾರ ಇಲಾಖೆ ಸಿಕ್ಕಿದೆ. ಮಧು ಬಂಗಾರಪ್ಪಗೆ ಪ್ರಾಥಮಿಕ ಶಿಕ್ಷಣ ಇಲಾಖೆ, ರಿಜ್ವಾನ್ ಅರ್ಷದ್ ಅವರು ಆಹಾರ ಇಲಾಖೆ, ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ, ಕೆ.ಎಸ್. ಬಸವಂತಪ್ಪ ಅವರಿಗೆ ಮೀನುಗಾರಿಕೆ, ಪುಟ್ಟರಂಗ ಶೆಟ್ಟರಿಗೆ ಪಶುಸಂಗೋಪನೆ ಇಲಾಖೆಯನ್ನು ಹಂಚಿಕೆ ಮಾಡಿರುವಂಥದ್ದು. ಎಸ್.ಎಸ್. ಮಲ್ಲಿಕಾರ್ಜುನ್ ಅವರ ಬಳಿ ಗಣಿ ಇಲಾಖೆ ಉಳ್ಕೊಂಡಿದೆ. ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆಯನ್ನೇ ಕೊಟ್ಟಿದ್ದಾರೆ. ಬಹುತೇಕ ಹಳಬರಿಗೆ ಅವರವರ ಖಾತೆಗಳೇ ಸಿಕ್ಕಿದ್ದಾವೆ. ಹೊಸಬರಿಗೆ ಬದಲಾದ ಖಾತೆಗಳೇನಿದ್ವಲ್ಲ ಅವು ಹೊಸಬರಿಗೆ ಹಂಚಿಕೆ ಆಗಿರುವಂಥದ್ದು. ಸುಧಾಕರ್ ಅವರ ಬಳಿ ಇದ್ದಂತಹ ಉನ್ನತ ಶಿಕ್ಷಣ ಇಲಾಖೆ ಈಗ ಬಸವರಾಜ ರಾಯರೆಡ್ಡಿ ಅವರಿಗೆ ಸಿಕ್ಕಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೂ ಕೂಡ ಈ ಪಟ್ಟಿ ರವಾನೆ ಆಗುತ್ತೆ. ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ಕೊಟ್ಟಿದ್ದೀವಿ ಅನ್ನುವ ಪಟ್ಟಿ ಏನಿದೆ ಆ ಪಟ್ಟಿ ರಾಜಭವನಕ್ಕೂ ರವಾನೆ ಆಗಲಿದೆ. ನೂತನ ಸಚಿವರ ಖಾತೆಗಳ ಪಟ್ಟಿ. ಪದಗ್ರಹಣದ ಸಂದರ್ಭದ ದೃಶ್ಯಗಳು ನೀವೀಗ ಗಮನಿಸ್ತಾ ಇರೋದು. ನೂತನ ಸಚಿವರು ಏನು ಪದಗ್ರಹಣವನ್ನು ಮಾಡಿದ್ರು ಆ ಸಂದರ್ಭದ ದೃಶ್ಯಗಳು. ಹಾಗೆ ಪಟ್ಟಿಯನ್ನು ಗಮನಿಸ್ತಾ ಇದ್ದೀರಾ. ಜಮೀರ್ ಅಹಮದ್ ಅವರಿಗೆ ವಸತಿ ಇಲಾಖೆ, ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆ, ಎಚ್ ಸಿ ಬಾಲಕೃಷ್ಣ ಅವರಿಗೆ, ಜಮೀರ್ ಅಹಮದ್ ಅವರು ಚಾಮರಾಜಪೇಟೆಯ ಶಾಸಕರು, ಅವರಿಗೆ ವಸತಿ ಮತ್ತು ವಕ್ಫ್ ಇಲಾಖೆಯನ್ನು ಕೊಡಲಾಗಿದೆ. ಎಚ್ ಸಿ ಬಾಲಕೃಷ್ಣ ಅವರು ಮಾಗಡಿ ಕ್ಷೇತ್ರದ ಶಾಸಕರು, ಇವರಿಗೆ ಸಣ್ಣ ನೀರಾವರಿ ಇಲಾಖೆಯನ್ನು ಕೊಡಲಾಗಿರುವಂಥದ್ದು. ನಾಗಮಂಗಲದ ಶಾಸಕರಾಗಿರುವಂತಹ ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆಯನ್ನು ಕೊಡಲಾಗಿದೆ. ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಅರಣ್ಯ ಖಾತೆ, ಎಚ್ ಸಿ ಬಾಲಕೃಷ್ಣರಿಗೆ ಸಣ್ಣ ನೀರಾವರಿ ಖಾತೆ, ಲಕ್ಷ್ಮಣ ಸವದಿ ಅಥಣಿ ಶಾಸಕರು ಅವರಿಗೆ ಸಹಕಾರ ಖಾತೆಯನ್ನು ಕೊಟ್ಟಿದ್ದಾರೆ. ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಶಿಕ್ಷಣ ಖಾತೆಯನ್ನು ಕೊಟ್ಟಿರುವಂಥದ್ದು. ಎಲ್ಲ ಸಚಿವರಿಗೂ ಕೂಡ ಖಾತೆ ಹಂಚಿಕೆಯನ್ನು ಮಾಡಲಾಗಿದೆ. ಬಸವಂತಪ್ಪ ಅವರಿಗೆ ಮೀನುಗಾರಿಕಾ ಇಲಾಖೆಯನ್ನು ಕೊಟ್ಟಿದ್ದಾರೆ.
ವಿರೋಧ ಪಕ್ಷಗಳ ನಾಯಕರು ಒಂದು ವಾರ ಆಗ್ತಾ ಬಂತು ಸಚಿವರಾಗಿ, ಆದರೆ ಖಾತೆನೇ ಹಂಚಿಕೆ ಆಗಿಲ್ಲ ಅಂತೇಳಿ ಏನು ಟೀಕೆ ಮಾಡ್ತಾ ಇದ್ರು, ಆ ಟೀಕೆಗಳಿಗೆ ಉತ್ತರ ಎನ್ನುವಂತೆ ನಾಳಿನಿಂದ ಆರಂಭ ಆಗೋ ಅಧಿವೇಶನದಲ್ಲಿ ಮುಜುಗರವನ್ನು ತಪ್ಪಿಸಿಕೊಳ್ಳುವಂತೆ ಈಗ ಖಾತೆ ಹಂಚಿಕೆ ಆಗಿದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ನೂತನ ಸಚಿವರುಗಳಿಗೆ ಖಾತೆ ಹಂಚಿಕೆ ಆಗಿದೆ, ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ನೀಡಲಾಗಿದೆ ಹರೀಶ್? ಬಹಳ ಮುಖ್ಯವಾಗಿರುವಂಥದ್ದು ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಕೂಡ ರಾಜಭವನಕ್ಕೆ ಒಂದು ಪಟ್ಟಿ ರವಾನೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಸದ್ಯಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪಟ್ಟಿಗೆ ಸಂಬಂಧಪಟ್ಟಂಗೆ ಕೂಡ ಎಲ್ಲವನ್ನು ವಿವರವಾಗಿ ನೋಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು ಚಲುವರಾಯ ಸ್ವಾಮಿ ಅವರು ಈ ಹಿಂದೆ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೃಷಿ ಖಾತೆಯನ್ನು ನಿಭಾಯಿಸಿದ್ರು. ಅವರು ಮತ್ತೆ ಈ ಸಂಪುಟದಲ್ಲೂ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲೂ ಕೃಷಿ ಖಾತೆಯನ್ನು ಕೂಡ ಹಂಚಿಕೆ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಇನ್ನು ಹಿರಿಯ ನಾಯಕರಾಗಿರುವಂಥ ಮುನಿಯಪ್ಪ ಅವರಿಗೆ ಸಹಜವಾಗಿ ಕೂಡ ಆಹಾರ ಖಾತೆ ಬದಲಿಗೆ ಬೇರೆ ಖಾತೆ ಕೊಡ್ತಾರೆ ಅನ್ನುವಂಥ ಚರ್ಚೆ ಆಗ್ತಿದೆ. ಆದರೆ ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಸೊ ಬಸಂತಪ್ಪ ಅವರಿಗೆ ಮೀನುಗಾರಿಕೆ ಕೊಡ್ತಾರೆ, ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತೈತೆ. ಸದ್ಯಕ್ಕೆ ಮಧು ಬಂಗಾರಪ್ಪ ಅವರಿಗೆ ನಿರೀಕ್ಷೆಯಂತೆ ಕೂಡ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತೈತೆ. ಸೊ ಹಾಗಾಗಿ ಹಿಂದೆ ಯಾರೆಲ್ಲ ಸಿದ್ದರಾಮಯ್ಯ ಸಂಪುಟದಲ್ಲಿ ಪ್ರಮುಖವಾಗಿ ಖಾತೆಗಳನ್ನ ನಿಭಾಯಿಸಿದ್ರು ಅವ್ರಿಗೆ ಮತ್ತೆ ಅದೇ ಖಾತೆಗಳನ್ನ ಕೊಡುವಂಥ ಸಾಧ್ಯತೆ ದಟ್ಟವಾಗಿದೆ ಅಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಿದೆ. ಆ ಜೊತೆಗೆ ಮುಖ್ಯವಾಗಿರುವಂಥದ್ದು ಮಲ್ಲಿಕಾರ್ಜುನ್ ಅವರಿಗೆ ಎಸ್ ಮಲ್ಲಿಕ ಗಣಿ ಅವರು ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದೇ ಖಾತೆಯನ್ನು ನಿಭಾಯಿಸಿದ್ರು. ಸಹಜವಾಗಿ ಅವ್ರಿಗೂ ಅದೇ ಖಾತೆಯನ್ನ ಈ ಸಂಪುಟದಲ್ಲೂ ಕೂಡ ಕೊಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅಜಯ್ ಸಿಂಗ್ ಅವರಿಗೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಪುಟ್ಟರಂಗ ಶೆಟ್ಟಿ ಆಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು, ಒಂದು ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಅನ್ನುವಂಥದ್ದು, ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಆದರೆ ಅಧಿಕೃತವಾಗಿ ಕೂಡ ಇನ್ನೂ ಪಟ್ಟಿ ಹೊರಬರಬೇಕಾಗತ್ತೆ. ರಾಜಭವನದಿಂದ ಮತ್ತೆ ವಾಪಸ್ಸು ಸಿಎಂ ಅವ್ರಿಗೆ ಬರಬೇಕಾಗತ್ತೆ. ಸೊ ಪ್ರಕ್ರಿಯೆಗಳು ಮುಗಿಬೇಕಾಗುತ್ತೆ. ಹಾಗಾಗಿ ಇನ್ನೂ ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಆಗಿಲ್ಲ. ಸಹಜವಾಗಿ ಹಿಂದೆ ಇದ್ದಂಥ ಸಿದ್ದರಾಮಯ್ಯ ಸಂಪುಟದಲ್ಲಿ ಯಾರೆಲ್ಲ ಖಾತೆಗಳನ್ನ ನಿಭಾಯಿಸಿದ್ರು, ಈಗ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಯಾರು ಇದ್ದಾರೆ ಹಿಂದೆ ಇದ್ದರು ಅವರು ಸಹಜವಾಗಿ ಎಂದಿನಂತೆ ಅದೇ ಖಾತೆಗಳನ್ನ ಕೂಡ ನಿಭಾಯಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಇನ್ನು ಉಳಿದಂತೆ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಖಾತೆ ಬದಲಾವಣೆ ಅನ್ನುವಂಥ ಮಾಹಿತಿಗಳು ಇದೆ. ಮತ್ತೆ ಮುನಿಯಪ್ಪ ಅವ್ರದ್ದು ಖಾತೆ ಬದಲಾವಣೆ ಅನ್ನುವಂಥದ್ದು ಇದು ಇರುವಂಥದ್ದು. ಮತ್ತೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು, ಹೀಗೆ ಹಲ ಹಿರಿಯ ನಾಯಕರ ಖಾತೆ ಬದಲಾವಣೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆಗಳಾಗ್ತಿದ್ದಾವೆ. ಅದರ ಪಟ್ಟಿ ಅಧಿಕೃತವಾಗಿ ಅಷ್ಟೇ ಇನ್ನು ಬಿಡುಗಡೆ ಆಗಬೇಕಾಗುತ್ತೆ. ಅದು ಬಂದ ನಂತರ ಸ್ಪಷ್ಟ ಉತ್ತರ ಸಿಗಲಿದೆ. ಯಾಕಂದ್ರೆ ನಾಳೆ ಅಧಿವೇಶನ ಕೂಡ ಇದೆ. ಅಧಿವೇಶನದ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಂಜೆ ಸಭೆಯನ್ನು ಕೂಡ ಕರೆದಿದ್ದಾರೆ. ಅಧಿವೇಶನಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಯಾವ್ಯಾವ ರೀತಿ ಉತ್ತರವನ್ನು ಕೊಡಬೇಕಾಗುತ್ತೆ, ಯಾವ ಪ್ರಶ್ನೆಗಳಿಗೆ ಯಾವ ಇಲಾಖೆ ಸಚಿವರು ಉತ್ತರ ಕೊಡಬೇಕು ಅನ್ನುವಂಥ ಎಲ್ಲವನ್ನು ವಿಸ್ತೃತವಾಗಿ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರಿಂದ ಇವತ್ತಾಗುತ್ತೆ. ಅಂದರೆ ಒಟ್ಟಾಗಿ ಅಧಿವೇಶನವನ್ನು ಎದುರಿಸಬೇಕಾಗುತ್ತೆ. ಪ್ರತಿಪಕ್ಷಗಳ ಆರೋಪಕ್ಕೆ ಒಂದು ಕೌಂಟರನ್ನು ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಯಾವ್ಯಾವ ಸಚಿವರು ಯಾವ್ಯಾವ ರೀತಿಯಲ್ಲಿ ಕೂಡ ಕಾರ್ಯ ನಿಭಾಯಿಸಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸಚಿವರಿಗೆ ಜವಾಬ್ದಾರಿಯನ್ನು ಹಂಚುತ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇತ್ತು. ನವೀನ್, ಹರೀಶ್, ಮುನಿಯಪ್ಪ ಅವರಿಗೆ ಆಹಾರ ಖಾತೆಯನ್ನ ಬದಲಾವಣೆ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಅವರೊಬ್ಬರಿಗೇನಾ ಅಥವಾ ಬೇರೆ ಇನ್ನೊಂದಷ್ಟು ಸಚಿವರು ಏನು ಬೇಡಿಕೆಯನ್ನ ಇಟ್ಟಿದ್ರು, ನಮಗೆ ಈ ಖಾತೆ ಬೇಡ ಬೇರೆ ಖಾತೆ ಕೊಡಿ ಅಂತೇಳಿ, ಅವ್ರಿಗೂ ಕೂಡ ಬದಲಾವಣೆ ಆಗೋ ಸಾಧ್ಯತೆ ಏನಾದರೂ ಇದೆಯಾ? ಈಗಾಗಲೇ ಕೂಡ ಮುನಿಯಪ್ಪ ಅವರು ದೆಹಲಿಗೆ ತೆರಳಿ ಬೇರೆ ಖಾತೆ ಕೊಡಬೇಕು ಅನ್ನುವಂಥ ಬಿಗಿಪಟ್ಟ ನೀಡ್ತಾ ಇದ್ರು. ಈ ಹಿಂದೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲೂ ನೇರವಾಗಿ ರಾಹುಲ್ ಗಾಂಧಿ ಅವರ ಮುಂದೆ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ತನಗೆ ಆಹಾರ ಖಾತೆ ಬೇಡ, ಸಮಾಜ ಕಲ್ಯಾಣ ಇಲಾಖೆ ಖಾತೆ ಕೊಡಬೇಕು ಅನ್ನುವಂಥ ಬಿಗಿಪಟ್ಟ ನೀಡಿದ್ರು. ಸೊ ಹಾಗಾಗಿ ಮೊನ್ನೆ ಒಂದು ವೇಣುಗೋಪಾಲ್ ಅವ್ರ ಜೊತೆ ಕೂಡ ಖಾತೆ ತ್ಯಾಗದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ರು. ಅಲ್ಲೂ ಕೂಡ ಖಾತೆಯನ್ನು ಯಾವುದೇ ಕಾರಣಕ್ಕೂ ಮಗಳಿಗೆ ಬಿಟ್ಕೊಂಡು ಕೊಡಲ್ಲ ಅನ್ನುವಂಥ ಬಿಗಿಪಟ್ಟ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ನನಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಡಲೇಬೇಕು ಅನ್ನುವಂಥ ಬಿಗಿಪಟ್ಟ ನೀಡಿದ್ರು. ಯಾಕಂದ್ರೆ ನಾನು ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದೇನೆ, ನಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಹಾಗೆ ನೋಡಿದ್ರೆ ಹಾಗಾಗಿ ನನಗೆ ಒಂದು ಖಾತೆಯನ್ನು ಕೊಟ್ಟು ನನಗೂ ಸರಿಯಾದ ರೀತಿಯಲ್ಲಿ ಸ್ಥಾನಮಾನಗಳನ್ನ ಕೊಡಬೇಕು, ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಕೂಡ ವೇಣುಗೋಪಾಲ್ ಅವ್ರ ಮುಂದೆ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅವರಿಗೆ ಸಮಾಜ ಕಲ್ಯಾಣ ಖಾತೆಗೆ ಬಿಗಿಪಟ್ಟ ನೀಡಿದ್ರೆ ಅದು ಯಾವ ಖಾತೆ ಬದಲಾವಣೆ ಮಾಡ್ತಾರೋ ಅಥವಾ ಅದೇ ಖಾತೆಯಲ್ಲಿ ಮುಂದುವರಿಸ್ತಾರೋ ಅನ್ನುವಂಥ ಕುತೂಹಲ ಇದೆ. ಸದ್ಯಕ್ಕೆ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ನವೀನ್, ಬಾಕಿ ಇನ್ನು ರಾಮಲಿಂಗಾರೆಡ್ಡಿ ಅವರು ಕೂಡ ಬೇಡಿಕೆಯನ್ನ ಇಟ್ಟಿದ್ರು, ನನಗೆ ಜಲಸಂಪನ್ಮೂಲ ಖಾತೆ ಬೇಡ ಅನ್ನೋದು. ಅವರ ಬಗ್ಗೆ ಏನಾದ್ರು ಚರ್ಚೆಗಳಾಗಿದೆಯಾ? ನವೀನ್, ಖಂಡಿತವಾಗಿ ಕೂಡ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಆರಂಭದಲ್ಲಿ ಕೂಡ ಜಲಸಂಪನ್ಮೂಲ ಇಲಾಖೆ ಬೇಡ ಅನ್ನುವಂಥ ಬಿಗಿಪಟ್ಟ ನೀಡಿದ್ರು. ಆ ಮೂಲಕ ರಾಜೀನಾಮೆಯನ್ನು ಕೂಡ ಕೊಡಿದ್ರು. ಸೊ ಅವ್ರನ್ನ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಆಯಿತು. ಅಂತಿಮವಾಗಿ ಕೂಡ ಜಲಸಂಪನ್ಮೂಲ ಇಲಾಖೆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಆದರೆ ಅವರು ಈ ಕ್ಷಣಕ್ಕೂ ಕೂಡ ಒಲ್ಲದ ಮನಸ್ಸಿನಿಂದಲೇ ಜಲಸಂಪನ್ಮೂಲ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಅಂದರೆ ಆಪ್ತರ ಜೊತೆಗೆ ಆ ಇಲಾಖೆಗೆ ಸಂಬಂಧಪಟ್ಟಂಗೆ ಅಷ್ಟು ಆತ್ಮತೃಪ್ತಿಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಹೇಳ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಆದರೆ ಇತ್ತೀಚೆಗಷ್ಟೇ ಧನ್ಯವಾದ ಹರೀಶ್.
ಖಾತೆ ಹಂಚಿಕೆಗಳನ್ನು ಮಾಡಲಾಗಿದೆ. ಖಾತೆ ವಿಚಾರದಲ್ಲೂ ಕೂಡ ಒಂದಷ್ಟು ಅಸಮಾಧಾನಗಳಿದ್ವು. ನನಗೆ ಈ ಖಾತೆ ಬೇಡ, ಆಹಾರ ಖಾತೆ ಬೇಡ, ನನಗೆ ಸಮಾಜ ಕಲ್ಯಾಣ ಕೊಡಿ ಅಂಥೇಳಿ KH ಮುನಿಯಪ್ಪನವರ ಪಟ್ಟು, ಜಲಸಂಪನ್ಮೂಲ ಖಾತೆ ನನಗೆ ಬೇಡ ಅಂಥೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ಹಾಗೆ ಕೃಷ್ಣ ಬೈರೇಗೌಡರ ವಿಚಾರದಲ್ಲೂ ಕೂಡ BDA ಖಾತೆ ಏನು ಅವರಿಗೆ ನೀಡಲಾಗಿದೆ ಆ ವಿಚಾರದಲ್ಲೂ ಒಂದಷ್ಟು ಗೊಂದಲಗಳಿದ್ವು. ಅವುಗಳನ್ನೆಲ್ಲ ಆ ಸಂದರ್ಭದಲ್ಲಿ ಶಮನಗೊಳಿಸಿ ಅವರಿಗೆ ಆಯಾ ಖಾತೆಗಳ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಈಗ ನೂತನವಾಗಿ ಖಾತೆ ಹಂಚಿಕೆಯ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆಗಳು ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಯಾರ್ಯಾರಿಗೆ ಬದಲಾವಣೆ ಮಾಡಲಾಗತ್ತೆ, ಯಾರ್ಯಾರಿಗೆ ಯಾವ್ಯಾವ ಖಾತೆ ನೀಡಲಾಗತ್ತೆ ಅನ್ನೋದು ಇನ್ನೂ ಕುತೂಹಲವೇ. ಈಗ ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಸಿಕ್ಕಿರುವ ಪಟ್ಟಿ ಏನು ಗಮನಿಸ್ತಾ ಇದ್ದೀರಿ ನೀವು, ಬಹುತೇಕ ಅದು ಫೈನಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತ ಪಟ್ಟಿ ಬಿಡುಗಡೆಯಾದ ಮೇಲಷ್ಟೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುವಂಥದ್ದು. ಈ ನಡುವೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದಕ್ಕೂ ಕೂಡ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ವಿಪಕ್ಷಗಳು ಪದೇ ಪದೇ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ವಾಗ್ದಾಳಿಗಳನ್ನು ನಡೆಸ್ತಾ ಇದ್ದಾವೆ. ಹೀಗಾಗಿ ಒಂದಷ್ಟು ಬದಲಾವಣೆಗಳನ್ನು, ಸಚಿವ ಸ್ಥಾನಗಳಲ್ಲೂ ಕೂಡ ಬದಲಾವಣೆಗಳನ್ನು ಮಾಡುವ ನಿಟ್ಟಿನಲ್ಲೂ ಚರ್ಚೆ ಆಗಿತ್ತು. ಬಹುಶಃ ಅದು ಸದ್ಯಕ್ಕೆ ಆಗಲಿಕ್ಕಿಲ್ಲ. ನಾಳಿನಿಂದ ಏನು ಅಧಿವೇಶನ ಆರಂಭ ಆಗ್ತಾ ಇದೆ, ಅಧಿವೇಶನ ಮುಗಿಯುವವರೆಗೂ ಕೂಡ ಆ ಬದಲಾವಣೆ ಆಗೋದು ಬಹುಶಃ ನಿರೀಕ್ಷೆಗಳಿಲ್ಲ. ಆದರೆ ಖಾತೆ ಹಂಚಿಕೆ ಈಗಾಗಲೇ ಆಗಿದೆ. ಒಂದಷ್ಟು ಜನರ ಖಾತೆಗಳು ಯಾವ್ಯಾವುದು ಅಂಥೇಳಿ ಮೂಲಗಳ ಮಾಹಿತಿಯ ಪ್ರಕಾರ ಸಿಕ್ಕಿದೆ. ಮಾಹಿತಿ ಗಮನಿಸ್ತಾ ಇದ್ದೀರಾ ಪಟ್ಟಿಯನ್ನು ಕೂಡ ನೀವು. ಆದರೆ ಅದನ್ನು ಹೊರತುಪಡಿಸಿ ಇನ್ನೂ ಒಂದಷ್ಟು ಸಚಿವರಿಗೆ ಖಾತೆಗಳ ಯಾವುದು ಅನ್ನೋದು ಮಾಹಿತಿ ಸಿಗೋದಕ್ಕಿದೆ. ಅಧಿಕೃತ ಪಟ್ಟಿ ಬಿಡುಗಡೆ ಆದರೆ ಎಲ್ಲ ಗೊಂದಲಗಳಿಗೂ ಎಲ್ಲ ಪ್ರಶ್ನೆಗಳಿಗೂ ಕೂಡ ತೆರೆ ಬೀಳುತ್ತೆ, ಉತ್ತರ ಸಿಗುತ್ತೆ. ಜಮೀರ್ ಅಹಮದ್ ಅವರಿಗೆ ಸದ್ಯ ವಸತಿ ಖಾತೆಯನ್ನು ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಖಾತೆಯನ್ನು ಕೊಟ್ಟಿದ್ದಾರೆ. HC ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಇಲಾಖೆ, ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆ, ಲಕ್ಷ್ಮಣ ಸವದಿಯವರಿಗೆ ಸಹಕಾರ ಇಲಾಖೆ, ಹಾಗೆ ಮಧು ಬಂಗಾರಪ್ಪರಿಗೆ ಪ್ರಾಥಮಿಕ ಶಿಕ್ಷಣ ಇಲಾಖೆ. ಅವರ ಬಳಿನೇ ಇತ್ತು ಮೊದಲು ಕೂಡ, ಅದು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದಾಗ. ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಖಾತೆ ಕೊಟ್ಟಿದ್ದಾರೆ ಅಂತೇಳಿ, KH ಮುನಿಯಪ್ಪ ಅವರಿಗೆ ಏನು ಆಹಾರ ಖಾತೆ ಇತ್ತು ಅದನ್ನು ಬದಲಾಯಿಸಿ ರಿಜ್ವಾನ್ ಅರ್ಷದ್ ಅವರಿಗೆ ಅದನ್ನು ಕೊಡ್ತಾರೆ ಅಂತೇಳಿ ಅಲ್ಲಿಗೆ KH ಮುನಿಯಪ್ಪ ಅವರಿಗೆ ಬೇರೆ ಖಾತೆಯನ್ನು ಕೊಡಲಾಗತ್ತೆ ಅಂತ. ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಖಾತೆ, ಅದು ಕೂಡ ಅಷ್ಟೇ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಂತೋಷ್ ಲಾಡ್ ಅವರೇ ಕಾರ್ಮಿಕ ಸಚಿವರಾಗಿದ್ದರು. ಈಗ ಮತ್ತೊಮ್ಮೆ ಅವರಿಗೆ ಕಾರ್ಮಿಕ ಇಲಾಖೆಯನ್ನೇ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ. KS ಬಸವಂತಪ್ಪ ಅವರಿಗೆ ಮೀನುಗಾರಿಕಾ ಇಲಾಖೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಂಕಾಳು ವೈದ್ಯ ಅವರು ಕರಾವಳಿ ಭಾಗದ ಸಚಿವರು, ಕಳೆದ ಬಾರಿಯವರು. ಅವರು ಈ ಬಾರಿ ಆಯ್ಕೆ ಆಗಿದ್ದರು ಅಂಥೇಳಿ ಅವರಿಗೆ ಮೊದಲಿಗೆ ಪಟ್ಟಿಯಲ್ಲಿ ಹೆಸರು ಕೂಡ ಬರುತ್ತೆ, ಅವರಿಗೆ ಮಾಹಿತಿಯೂ ಹೋಗುತ್ತೆ. ಅದಾದ ಮೇಲೆ ದಿಢೀರ್ ಬದಲಾವಣೆ ಆಗುತ್ತೆ. ಅವರ ಬದಲಿಗೆ SS ಮಲ್ಲಿಕಾರ್ಜುನ್ ಅವರ ಹೆಸರು ಬರುತ್ತೆ. ಸದ್ಯ SS ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಇಲಾಖೆಯನ್ನು ಕೊಟ್ಟಿದ್ದಾರೆ. ಬಸವಂತಪ್ಪ ಅವರಿಗೆ ಮೀನುಗಾರಿಕಾ ಇಲಾಖೆ. ಮಂಕಾಳು ವೈದ್ಯ ಅವರಿದ್ದಿದ್ದರೆ ಬಹುಶಃ ಅವರು ಆ ಖಾತೆಯನ್ನು ನಿರ್ವಹಿಸ್ತಾ ಇದ್ದರು, ಮೀನುಗಾರಿಕಾ ಇಲಾಖೆ. ಅದೀಗ ಬಸವಂತಪ್ಪ ಅವರ ಪಾಲಾಗಿದೆ. ಜಮೀರ್ ಅಹಮದ್ ಅವರಿಗೆ ಮೊದಲಿದ್ದಂತಹ ವಸತಿ ಮತ್ತು ವಕ್ಫ್ ಖಾತೆಯನ್ನೇ ಕೊಟ್ಟಿದ್ದಾರೆ. ಕೃಷಿ ಇಲಾಖೆ ಚಲುವರಾಯಸ್ವಾಮಿ ಅವರಿಗೆ, HC ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಇಲಾಖೆಯನ್ನು ಕೊಟ್ಟಿರುವಂಥದ್ದು. ಮುಖ್ಯಮಂತ್ರಿಗಳ ಕೈ ಸೇರಿದೆ. ಹೈಕಮಾಂಡ್ ಕಳುಹಿಸಿರುವಂತಹ ನೂತನ ಸಚಿವರ ಖಾತೆ ಹಂಚಿಕೆಯ ಪಟ್ಟಿ ಏನಿದೆ ಅದು ಮುಖ್ಯಮಂತ್ರಿಗಳ ಕೈ ಸೇರಿದೆ. ಈಗಾಗಲೇ ಆ ಪಟ್ಟಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ತಲುಪೋದಕ್ಕಿದೆ. ಕೆಲವು ಹೊತ್ತಿನಲ್ಲೇ ರಾಜಭವನಕ್ಕೂ ಕೂಡ ಕಳಿಸಿಕೊಡ್ತಾರೆ. ಮುಖ್ಯಮಂತ್ರಿಗಳು ಅದರ ಪರಾಮರ್ಶೆಯನ್ನು ಮಾಡ್ತಿದ್ದಾರೆ, ಪರಿಶೀಲನೆಯನ್ನು ನಡೆಸಿ ಎಲ್ಲ ಸಚಿವರುಗಳಿಗೂ ಕೂಡ ಮಾಹಿತಿಯನ್ನು ಕಳಿಸಿಕೊಡ್ತಾರೆ. ಎಲ್ಲ ನೂತನ ಸಚಿವರಿಗೆ ಏನೇನು ಖಾತೆ ಹಂಚಿಕೆ ಆಗಿದೆ ಅಥವಾ ಖಾತೆ ಬದಲಾವಣೆ ಯಾರ್ಯಾರಿಗಾಗಿದೆ ಅದರ ಮಾಹಿತಿಯನ್ನು ಕೂಡ ಆಯಾ ಸಚಿವರುಗಳಿಗೆ ಮುಖ್ಯಮಂತ್ರಿಗಳು ನೀಡ್ತಾರೆ. ಖಾತೆ ಹಂಚಿಕೆಗಳನ್ನು ಮಾಡಲಾಗಿದೆ ನೂತನ ಸಚಿವರಿಗೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದವರಿಗೆ ಮತ್ತೆ ಅದೇ ಖಾತೆಗಳನ್ನೇ ಹಂಚಿಕೆ ಮಾಡಲಾಗಿದೆ. ಚಲುವರಾಯಸ್ವಾಮಿ ಅವರಾಗಿರ್ಬೋದು, ಅವರು ಕೃಷಿ ಇಲಾಖೆ ಸಚಿವರಾಗಿದ್ದರು.
ಕೃಷಿ ಇಲಾಖೆಯನ್ನೇ ಅವರಿಗೆ ನೀಡಲಾಗ್ತಾ ಇದೆ ಅನ್ನುವ ಮಾಹಿತಿ. ಹಾಗೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಿದ್ದರು, ಮತ್ತೊಮ್ಮೆ ಅವರಿಗೆ ಕಾರ್ಮಿಕ ಇಲಾಖೆಯನ್ನು ಕೊಡಲಾಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಮಧು ಬಂಗಾರಪ್ಪ ಅವರು ಆಗಲೂ ಕೂಡ ಶಿಕ್ಷಣ ಸಚಿವರಾಗಿದ್ದರು, ಈಗಲೂ ಶಿಕ್ಷಣ ಇಲಾಖೆಯನ್ನೇ ಅವರಿಗೆ ಕೊಡಲಾಗ್ತಾ ಇದೆ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅವರ ಬಳಿ ಗಣಿ ಇಲಾಖೆ ಇತ್ತು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. ಈಗಲೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯನ್ನು ಅವರಿಗೆ ಕೊಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ, ಸುಧಾಕರ್ ಅವರ ಬಳಿ ಇದ್ದಂತಹ ಇಲಾಖೆ ಇದು. ಶಿವರಾಜ ತಂಗಡಗಿ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಇಲ್ಲೂ ಅಷ್ಟೇ, ಶಿವರಾಜ ತಂಗಡಗಿ ಅವರು ಹಿಂದೆಯೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರೇ ಆಗಿದ್ದು, ಈಗಲೂ ಶಿವರಾಜ ತಂಗಡಗಿ ಅವರಿಗೆ ಅದೇ ಖಾತೆಯನ್ನು ಮುಂದುವರಿಸಲಾಗ್ತಾ ಇದೆ. ಜಮೀರ್ ಅಹಮದ್ ಅವರು ಅಷ್ಟೇ, ಕಳೆದ ಬಾರಿಯೂ ಅವರು ವಸತಿ ಮತ್ತು ವಕ್ಫ್ ಸಚಿವರಾಗಿದ್ದರು, ಈಗಲೂ ಕೂಡ ವಸತಿ ಮತ್ತು ವಕ್ಫ್ ಇಲಾಖೆಯ ಉಸ್ತುವಾರಿಯನ್ನು ಅವರ ಹೆಗಲಿಗೇನೆ ವಹಿಸಲಾಗಿರುವಂಥದ್ದು, ಅವರಿಗೇನೆ ಕೊಡಲಾಗಿರುವಂಥದ್ದು. ಹಾಗೆ ಚಲುವರಾಯಸ್ವಾಮಿ ಅವರು ಕೃಷಿ ಇಲಾಖೆ. ಮುಖ್ಯಮಂತ್ರಿಗಳು ಈಗಾಗಲೇ ಈ ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ. ಇದನ್ನು ಕೆಲವೇ ಹೊತ್ತಿನಲ್ಲಿ ರಾಜಭವನಕ್ಕೆ ಕಳಿಸುವವರಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆ, ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆ, ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಡಲಾಗ್ತಾ ಇದೆ ಎನ್ನುವ ಮಾಹಿತಿ ಇದೆ. ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆ, ಬಸವಂತಪ್ಪ ಅವರಿಗೆ ಮೀನುಗಾರಿಕಾ ಇಲಾಖೆ, ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಶಿಕ್ಷಣ, ಹಾಗೆ ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ, ಜಮೀರ್ ಅಹಮದ್ ಅವರಿಗೆ ವಸತಿ ಮತ್ತು ವಕ್ಫ್, ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಇಲಾಖೆ, ಅಜಯ್ ಸಿಂಗ್ ಅವರಿಗೆ ಅರಣ್ಯ, ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಇಲಾಖೆ, ಎಚ್ ಸಿ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಮತ್ತು ಪುಟ್ಟರಂಗ ಶೆಟ್ಟರಿಗೆ ಪಶುಸಂಗೋಪನೆ ಇಲಾಖೆಯನ್ನು ನೀಡಲಾಗ್ತಾ ಇದೆ. ಅನ್ನುವ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಅಧಿಕೃತ ಪಟ್ಟಿ ಹೊರಬರಬೇಕಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಜಭವನ ತಲುಪತ್ತೆ ಈ ಪಟ್ಟಿ ಅಂತ ಹೇಳಿ ಮಾಹಿತಿ ಇದೆ. ರಾಜಭವನಕ್ಕೆ ಈ ಪಟ್ಟಿ ತಲುಪ್ತಾ ಇದ್ದಂತೆ ಅಧಿಕೃತವಾಗಿ ಮಾಹಿತಿ ಸಿಗುತ್ತೆ, ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದು. ಈಗ ನಾವು ಗಮನಿಸ್ತಾ ಇದ್ದೀವಿ, ಜಮೀರ್ ಅಹಮದ್ ಅವರು ಚಾಮರಾಜಪೇಟೆಯ ಶಾಸಕರು, ವಸತಿ ಮತ್ತು ವಕ್ಫ್ ಇಲಾಖೆಯನ್ನು ಅವರಿಗೆ ಕೊಡಲಾಗಿದೆ. ಹಾಗೆ ಎಚ್ ಸಿ ಬಾಲಕೃಷ್ಣ ಅವರು ಮಾಗಡಿಯ ಶಾಸಕರು, ಅವರಿಗೆ ಸಣ್ಣ ನೀರಾವರಿ ಇಲಾಖೆಯನ್ನು, ನಾಗಮಂಗಲದ ಶಾಸಕರಾಗಿರುವಂತಹ ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆ, ಹಾಗೆ ಕನಕಗಿರಿಯ ಶಾಸಕರಾಗಿರುವಂತಹ ಶಿವರಾಜ ತಂಗಡಗಿ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅಥಣಿ ಶಾಸಕರು ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಇಲಾಖೆಯನ್ನು ಕೊಡಲಾಗಿದೆ. ಸೊರಬ ಕ್ಷೇತ್ರದ ಮಧು ಬಂಗಾರಪ್ಪರಿಗೆ ಪ್ರಾಥಮಿಕ ಶಿಕ್ಷಣ, ಶಿವಾಜಿನಗರದ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆಯನ್ನು ನೀಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.